ನಮಸ್ತೆ ಸ್ನೇಹಿತರೆ, ಸಜ್ಜನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ 8ನೇ ತರಗತಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆ 50 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಕೊಟ್ಟಿರ್ತಕ್ಕಂಥ ಸಮಯ ಒಟ್ಟು 1 ಗಂಟೆ 30 ನಿಮಿಷ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 5 ಭಾಗಗಳಾಗಿ ವಿಂಗಡಣೆಯನ್ನು ಮಾಡೋಣ. ಇಲ್ಲಿ ಮೊದಲ ಭಾಗದಲ್ಲಿ 1 ಅಂಕದ ಬಹುಆಯ್ಕೆ ಪ್ರಶ್ನೆಗಳನ್ನು, 2ನೇ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳು, ಅದೇ ರೀತಿ 3ನೇ ಭಾಗದಲ್ಲಿ 2 ಅಂಕದ ಪ್ರಶ್ನೆ, 4ನೇ ಭಾಗದಲ್ಲಿ 3 ಅಂಕದ ಪ್ರಶ್ನೆ, 5ನೇ ಭಾಗದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡ್ಬೋದು. ಮೊದಲ ಮೇನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಒಟ್ಟು 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 5 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು. ಮೊದಲ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಯಾವುದು? ಇಲ್ಲಿ ಅನನ್ಯತಾಂಶ ಯಾವುದಂತ ಕೇಳಿದರೆ ಗುಣಾಕಾರದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಆಯ್ಕೆಗಳಲ್ಲಿ ಉತ್ತರವನ್ನು ನೀವು ನೋಡಬಹುದು. ಇನ್ನು 2ನೇ ಪ್ರಶ್ನೆ, 3m+4 = 10 ಈ ಸಮೀಕರಣದಲ್ಲಿ ಚರಾಕ್ಷರವು ಯಾವುದಂತ ಕೇಳಿದರೆ ಇಲ್ಲಿರ್ತಕ್ಕಂಥ ಒಂದೇ ಒಂದು ಚರಾಕ್ಷರ ಅದು ಯಾವುದಂದರೆ m, ಅದೇ ಉತ್ತರ ಆಗಿರುತ್ತೆ. ಇನ್ನು 3ನೇ ಪ್ರಶ್ನೆ, ಯಾವುದೇ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದರೆ. ಇನ್ನು 4ನೇ ಪ್ರಶ್ನೆ, ಚಿಹ್ನೆಗಳನ್ನು ಬಳಸಿಕೊಂಡು ದತ್ತಾಂಶದ ಚಿತ್ರಣವನ್ನು ನೀಡುವ ನಕ್ಷೆಯನ್ನು ಏನಂತ ಕರೀತಾರಂತ ಕೇಳಿದರೆ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆಯು ಯಾವುದಂತ ಕೇಳಿದ್ದಾರೆ. ಇಲ್ಲಿ ಪೂರ್ಣ ಘನ ಸಂಖ್ಯೆ ಆಗಿರ್ತಕ್ಕಂಥದ್ದು ಕೇವಲ 1000 ಮಾತ್ರ. ಈ ರೀತಿ 5 ಪ್ರಶ್ನೆಗಳನ್ನು ಮೊದಲ ಭಾಗದಲ್ಲಿ ನೋಡ್ಬೋದು. ಇನ್ನು 2ನೇ ಮೇನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದು 5 ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳಿದರೆ ಒಟ್ಟು ಅಂಕಗಳು 5. 6ನೇ ಪ್ರಶ್ನೆ, ಅತ್ಯಂತ ಚಿಕ್ಕದಾದ ಪೂರ್ಣ ವರ್ಗ ಸಂಖ್ಯೆ ಯಾವುದು? ಇನ್ನು 7ನೇ ಪ್ರಶ್ನೆ, 1ಕ್ಕಿಂತ ದೊಡ್ಡದಾದ ಅತ್ಯಂತ ಪೂರ್ಣ ಘನ ಸಂಖ್ಯೆ ಯಾವುದಂತ ಕೇಳಿದರೆ. 8ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶವನ್ನು ಬರೆಯಿರಿ ಅಂತ ಕೇಳಿದರೆ. 9ನೇ ಪ್ರಶ್ನೆ, ವೃತ್ತ ನಕ್ಷೆ ಅಥವಾ ಪೈ ನಕ್ಷೆ ಎಂದರೇನಂತ ಕೇಳಿದ್ದಾರೆ. ಇನ್ನು 10ನೇ ಪ್ರಶ್ನೆ, 11² = 121 ಆದರೆ 121ರ ವರ್ಗಮೂಲ ಎಷ್ಟು ಅಂತಂದಿಸಿ ಕೇಳಿದ್ದಾರೆ. ಈ ರೀತಿಯಾಗಿ 6ರಿಂದ 10ರವರೆಗೆ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ವಿ. ಇನ್ನು 3ನೇ ಮೇನಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು 7 ಪ್ರಶ್ನೆಗಳು, ಒಟ್ಟಾರೆಯಾಗಿ 14 ಅಂಕಗಳಿಗೆ ಇಲ್ಲಿ ನೋಡಬಹುದು. ಇಲ್ಲಿ 10ನೇ ಪ್ರಶ್ನೆಯನ್ನು ನೋಡೋದಾದರೆ, ಚಿಕ್ಕ ಸಂಖ್ಯೆ 8ನ್ನು ಹೊಂದಿರುವ ಪೈಥಾಗೋರಿಯನ್ ತ್ರಿವಳಿಯನ್ನು ಬರೀರಿ ಅಂತಂದಿಸಿ ಕೇಳಿದರೆ. ಇನ್ನು 11ನೇ ಪ್ರಶ್ನೆ, 512ರ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಅಂತಂದಿಸಿ ಕೇಳಿದ್ದಾರೆ. ಇನ್ನು 12ನೇ ಪ್ರಶ್ನೆ, ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ಗುಣವನ್ನು ಪರೀಕ್ಷಿಸಿ. ಇಲ್ಲಿ ಲೆಕ್ಕವನ್ನು 2 ಕಡೆ ಪ್ರತ್ಯೇಕವಾಗಿ ಬಿಡಿಸಿ ಅವುಗಳ ವಿತರಣಾ ಗುಣವನ್ನು ತಾಳೆ ನೋಡಬೇಕಂತಂದಿಸಿ ಕೇಳಿದ್ದಾರೆ. ಇನ್ನು 13ನೇ ಪ್ರಶ್ನೆ, 6m - 5 = 4m+11 ಈ ಸಮೀಕರಣವನ್ನು ಬಿಡಿಸ್ಬೇಕಂತ ಕೇಳಿದರೆ ಎಡಗಡೆ ಮತ್ತು ಬಲಗಡೆ ಎರಡನ್ನೂ ಸಹ ಬಿಡಿಸಬೇಕು. ಇನ್ನು 14ನೇ ಪ್ರಶ್ನೆ, ಪತಂಗದ ಯಾವುದಾದರೂ 2 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ. ಇಲ್ಲಿ ಬಹುಭುಜ 4 ಭುಜವನ್ನು ಹೊಂದಿರತಕ್ಕಂಥ ಕೈಟ್ ಅಥವಾ ಪತಂಗದ 2 ಲಕ್ಷಣಗಳನ್ನು ಬರೀಬೇಕಂತ ಕೇಳಿದ್ದಾರೆ. ಇನ್ನು 15ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರ ನಕಾಶೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಚಿತ್ರ ಇದೆಯಲ್ಲ, ಈ ಚಿತ್ರವನ್ನು ನೋಡ್ಕೊಂಡು 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು? ಇಲ್ಲಿ ತಿಂಗಳುಗಳನ್ನು ಮತ್ತು ಆ ತಿಂಗಳುಗಳಲ್ಲಿ ಎಷ್ಟು ಕಾರು ಉತ್ಪತ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೂರ್ಣ ಕಾರಿನ ಚಿತ್ರ ಇದ್ದರೆ 1 ಕಾರು 100 ಕಾರಿಗೆ ಸಮ, ಅರ್ಧ ಕಾರು ಏನಾದರೂ ಇತ್ತಂದರೆ ಅದು 50 ಕಾರುಗಳಿಗೆ ಸಮ ಅಂತ ನಾವಿಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಮೊದಲನೇದು, ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು?
ಎರಡನೇದು ಯಾವ ತಿಂಗಳಿನಲ್ಲಿ ಹೆಚ್ಚು ಕಾರುಗಳು ತಯಾರಾಗಿದ್ದಾವೆ ಅಂತ ಕೇಳಿದರೆ ನೀವು ಚಿತ್ರದ ಆಧಾರದ ಮೇಲೆ ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 16ನೇ ಪ್ರಶ್ನೆ, ಸ್ತಂಭ ನಕ್ಷೆಯ 2 ಗುಣಲಕ್ಷಣಗಳನ್ನು ಬರೀಬೇಕಾಗುತ್ತೆ. ಸ್ತಂಭ ನಕ್ಷೆ ಏನಿದೆಯಲ್ಲ ಅದರ 2 ಗುಣಲಕ್ಷಣಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು 4ನೇ ಮೇನಲ್ಲಿ ಒಟ್ಟು 6 ಪ್ರಶ್ನೆಗಳನ್ನು ಕೇಳಿದರೆ ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟು 18 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು. 16ನೇ ಪ್ರಶ್ನೆ, ಬಿಡಿಸಿ 3t - 2 / 4 - 2t + 3 / 3 = 2/3 - t. ಈ ಲೆಕ್ಕವನ್ನು ನಾವಿಲ್ಲಿ ಬಿಡಿಸ್ಬೇಕಾಗುತ್ತೆ. ಇನ್ನು 17ನೇ ಪ್ರಶ್ನೆ, ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲೇನು ಚಿತ್ರ ಕೊಟ್ಟಿದ್ದಾರಲ್ಲ, ಇಲ್ಲಿ ಎಕ್ಸ್ ಕೋನ ಈ ಕಡೆ ಇದೆಯಲ್ಲ, ಈ ಎಕ್ಸ್ ಕೋನವನ್ನು ಕಂಡುಹಿಡಿಯಬೇಕಾಗುತ್ತೆ. ಇನ್ನು 18ನೇ ಪ್ರಶ್ನೆ ಸಂಖ್ಯೆ 18, ಪುನರಾವರ್ತಿತ ವ್ಯವಕಲನದ ಮೂಲಕ 121ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 19, ಒಂದು ವಸತಿ ಗೃಹದಲ್ಲಿ ವಿಭಿನ್ನ ಭಾಷೆಗಳನ್ನು ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆಯು ಈ ಕೆಳಗಿನಂತಿದೆ. ಈ ಮಾಹಿತಿಯನ್ನು ಪೈ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಇಲ್ಲಿ ಭಾಷೆಗಳನ್ನು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಸಂಖ್ಯೆಗಳ ಆಧಾರದ ಮೇಲೆ ಪೈ ನಕ್ಷೆಯನ್ನು ಹಾಕಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೈ ನಕ್ಷೆಯನ್ನು ಹಾಕಬೇಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯ ಆಧಾರದ ಮೇಲೆ ನಾವು ಕೋನವನ್ನು ಕಂಡುಹಿಡಿದು ಆಮೇಲೆ ಪೈ ನಕ್ಷೆಯನ್ನು ಹಾಕಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 20 ನೋಡೋದಾದರೆ 13,824ರ ಘನ ಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕು. ಇಲ್ಲಿ ಇನ್ನು 21ನೇ ಪ್ರಶ್ನೆ, ಸಂಕಲನದ ಪರಿವರ್ತನಾ ಗುಣವನ್ನು ಪರೀಕ್ಷಿಸಿ. 2 1/4 + 3/2 = 3/2 + 2 1/4. ಇದರ ಪರಿವರ್ತನಾ ಗುಣವನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇನ್ನು 5ನೇ ಮೇನಲ್ಲಿ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಂದು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ 4 ಅಂಕ, ಒಟ್ಟು 8 ಅಂಕಗಳು. ಪ್ರಶ್ನೆ ಸಂಖ್ಯೆ 23, ಒಂದು ತೋಟದಲ್ಲಿ 2025 ಸಸಿಗಳನ್ನು ನೆಡಬೇಕಾಗಿದೆ. ಪ್ರತಿ ಸಾಲಿನಲ್ಲಿರುವ ಸಂಖ್ಯೆಯು ಸಾಲುಗಳ ಸಂಖ್ಯೆಗೆ ಸಮವಾಗಿದೆ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ಸಸಿಗಳನ್ನು ಕಂಡುಹಿಡಿಯಿರಿ. ಇನ್ನೂ 5 ಸಾಲುಗಳನ್ನು ಹೆಚ್ಚಿಸಲು ಬಯಸಿದರೆ ಚೌಕಾಕಾರದಲ್ಲಿ ನೆಡಲು ಬೇಕಾಗಿರುವ ಒಟ್ಟು ಸಸಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೀವು 2025ರ ವರ್ಗ ಮೂಲವನ್ನು ಕಂಡುಹಿಡಿಯೋದ್ರ ಮುಖಾಂತರ ಅಪವರ್ತನ ವಿಧಾನದಿಂದ ಇಲ್ಲಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು. ಇನ್ನು 24ನೇ ಪ್ರಶ್ನೆ, ಸುಲಭ ರೂಪಕ್ಕೆ ತನ್ನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಪ್ರಶ್ನೆಗಳನ್ನು ಸುಲಭ ರೂಪಕ್ಕೆ ತರುವುದರ ಮುಖಾಂತರ ಉತ್ತರವನ್ನು ಕಂಡುಹಿಡಿಯಬಹುದಾಗಿದೆ. ಈ ರೀತಿ ಒಟ್ಟು 24 ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ರಶ್ನೆ ಸಂಖ್ಯೆ ಡಬಲ್ ಆಗಿರೋದ್ರಿಂದ ಕೆಳಗಡೆ 23 ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಅಂದರೆ ಒಟ್ಟು 24 ಪ್ರಶ್ನೆಗಳಿದ್ದಾವೆ. ಎಷ್ಟು ಅಂಕಕ್ಕೆ? 50 ಅಂಕಗಳಿಗೆ. ಈ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಈ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಈ ಕೆಳಗೆ ಇರುತ್ತೆ. ಅವುಗಳನ್ನು ನೀವು ಬಳಕೆ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಳಸಿಕೊಳ್ಬೋದು. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯ ಮೇಲೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.